ನಮಸ್ಕಾರ ಎನ್ಆರ್ ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ. ನಾವು ಇವತ್ತು ನಿಮಗೆ ಇನ್ನೊಂದು ಸುಂದರವಾದ ಒಂದು ಪ್ರಾಪರ್ಟಿನ ತೋರ್ಸಕ್ ಬಂದಿದ್ದೀವಿ. ಸೊ ಈ ಪ್ರಾಪರ್ಟಿ ಡೈಮೆನ್ಷನ್ ಬಂದ್ಬಿಟ್ಟು 20x30. ಈ ಪ್ರಾಪರ್ಟಿ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಆಗಿರುತ್ತೆ. ಸೊ ಇದು BDA ಪ್ರಾಪರ್ಟಿ. ಸೊ ಇಲ್ಲಿ ಫ್ರಂಟ್ ಎಲಿವೇಶನ್ ನೋಡ್ತಿದ್ದೀರಲ್ಲ, ಸುಂದರವಾಗಿದೆ. ಒಂದು ಸ್ಟೋನ್ ಕ್ಲಾಡಿಂಗ್ ಜೊತೆಗೆ ಟೆಕ್ಸ್ಚರ್ಡ್ ಪೇಂಟ್ ಕಾಂಬಿನೇಷನ್ ಅಲ್ಲಿ ಇದೆ. ಸೊ ಇಲ್ಲಿ 2 ಎಂಟ್ರೆನ್ಸ್ ಗೇಟ್ ಇದೆ ಈ ಪ್ರಾಪರ್ಟಿಗೆ. ಒಂದು ನಾವೆಲ್ಲ ಓಡಾಡಕ್ಕೆ ಅಂತ ಹೇಳಿ ಇದೆ, ಅಂಡ್ ಇಲ್ಲಿ ವೆಹಿಕಲ್ಗೆ ಅಂತ ಹೇಳಿ ಪಾಸ್ ಆಗಕ್ಕೆ ಅಂತ ಗೇಟ್ ಇದೆ. ಸೊ ಎಂಟ್ರೆನ್ಸ್ ಅಲ್ಲಿ ನಮಗೆ 2 ಕ್ಯಾಮ್ರಾ ಆಕ್ಸೆಸ್ ಪಾಯಿಂಟ್ ಸಿಗುತ್ತೆ. ಈ ಕನೆಕ್ಷನ್ ಏನಂತ ಅಂದ್ರೆ ಇದು ವಿಡಿಯೋ ಇಂಟರ್ಕಾಮ್ಗೆ ಅಂತ ಹೇಳಿ ಕೊಟ್ಟಿರೋದು. ಸೊ ಇಲ್ಲಿ ನೀವು ಇಲ್ಲಿಂದಾನೇ ಯಾರು ಬಂದಿದ್ದಾರೆ ಅಂತ ನೋಡಿ ಅವ್ರ ಜೊತೆ ಮಾತಾಡಿ ಆಮೇಲೆ ಅವರಿಗೆ ಎಂಟ್ರಿಗೆ ನೀವು ಪರ್ಮಿಷನ್ ಕೊಡ್ಬೋದು. ಸೊ ಇಲ್ಲಿ ಬರೋ ಜನ ಓಡಾಡಕ್ಕೆ ಅಂತ ಹೇಳಿ ಬಂದಿರೋ ಎಂಟ್ರೆನ್ಸ್ ಗೇಟ್ ಅದು. ಇವಾಗ ಎಂಟರ್ ಆದ ತಕ್ಷಣ ಇಲ್ಲಿ ಪಾರ್ಕಿಂಗ್ ಲಾಟ್ ಇದೆ, ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಏನಂತ ಅಂದ್ರೆ ಪಾರ್ಕಿಂಗ್ ಲಾಟ್ ಇದೆ ಅಂಡ್ ಆ ಕಡೆ ಒಂದು 1 RK ಸಿಗುತ್ತೆ. ಇಲ್ಲೇನ್ ನೋಡ್ತಿದ್ದೀರಾ ನೀವು, ಇದು ಸಂಪು. ಸೊ ಸಂಪು 10,000 ಲೀಟರ್ ಕೆಪಾಸಿಟಿ ಇದಾಗಿದೆ. ಸೊ ಇದು ಬಂದ್ಬಿಟ್ಟು ಕಾರ್ಪೊರೇಷನ್ ಅಂದ್ರೆ ಕಾವೇರಿ ಕನೆಕ್ಷನ್ ಇದೆ ಅಂಡ್ ಬೋರ್ವೆಲ್ ಕೂಡ ಇಲ್ಲಿ ಇದೆ. ಪಕ್ಕದಲ್ಲಿ ನೋಡ್ತಿರೋ ಅಂಥದ್ದು ಸಿಲಿಂಡರ್ ಯೂನಿಟ್ ಕೂಡ ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲಿ ಪಕ್ಕದಲ್ಲಿ ಮೀಟರ್ ಬೋರ್ಡ್ ನ ಕೊಡ್ಸಿದ್ದಾರೆ. ಇದು ಶೂ ರಾಕೆಟ್ ಇಲ್ಲ ಅಂದ್ರೆ ಸುಮ್ಮನೆ ಹಿಂಗೆ ಮೇಲೆ ಕೂತ್ಕೊಳ್ಳಕ್ಕೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ ಆ ಕಡೆ. ಇಲ್ಲಿ ಕೆಳಗಡೆ ನೋಡ್ತಿರೋ ಅಂಥದ್ದು UPS ಗೆ ಅಂತ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಎಂಟರ್ ಆಗ್ತಿರೋ ಅಂಥದ್ದು 1 RK ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಇದೆ ಅಂಡ್ ಇದನ್ನ ನೀವು ಸರ್ವೆಂಟ್ಸ್ಗೆ ಅಂತ ಹೇಳಿ ಕೊಡ್ಬೋದು, ಇಲ್ಲ ಅಂದ್ರೆ ಬೇರೆ ರೆಂಟಲ್ ಪರ್ಪಸ್ಗೂ ಕೂಡ ನೀವು ಇದನ್ನ ಯೂಟಿಲೈಸ್ ಮಾಡ್ಕೋಬಹುದು. ಸೊ ಇದು ಅಟ್ಯಾಚ್ಡ್ ಬಾತ್ರೂಮ್. ಇಲ್ಲಿ ಓಪನ್ ಕಿಚನ್ ಇದೆ. ಸೊ ಗ್ರೌಂಡ್ ಫ್ಲೋರ್ ನ ನೋಡಿದ್ವಿ, ಬನ್ನಿ ಈಗ ಫಸ್ಟ್ ಫ್ಲೋರ್ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀವಿ. ಸೊ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತಿದ್ದೀನಿ ನಾನು. ಪಕ್ಕದಲ್ಲಿ SS ರೈಲಿಂಗ್ಸ್ ಇದೆ ಅಂಡ್ ಎಲ್ಲ ಸ್ಟೇರ್ ಕೇಸ್ ಫ್ಲೋರಿಂಗ್ ಕೂಡ ಗ್ರಾನೈಟ್ ಇಂದ ಮಾಡಿದ್ದಾರೆ. ತುಂಬಾ ವೈಡ್ ಆಗಿರೋದ್ರಿಂದ ಓಡಾಡಕ್ಕೆಲ್ಲ ಆರಾಮಾಗಿ ಇರುತ್ತೆ. ಸೊ ಎಂಟ್ರೆನ್ಸ್ಗೆ ಮುಂಚೆ ಅಲ್ಲಿ ಒಂದು ಗಣಪತಿ ಫೋಟೋನ ಹಾಕಿದ್ದಾರೆ, ಗಣೇಶಂದು. ಸೊ ಒಂದು ಒಳ್ಳೆ ವೈಬ್ ಬರ್ತಿದೆ ಮನೇಲಿ. ಸೊ ಮೇನ್ ಡೋರ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಈ ಕಡೆ ಸ್ವಲ್ಪ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಮೇನ್ ಡೋರ್ ಟೀಕ್ ವುಡ್ ಇಂದ ಮಾಡಿರೋದು, ಡೀಟೇಲ್ ಡಿಸೈನ್ ಇದೆ. ಇಲ್ಲಿ ಕೂಡ ಗಣೇಶ ಇದ್ದಾನೆ ಡೋರಲ್ಲಿ, ಆಂಟಿಕ್ ಹ್ಯಾಂಡ್ಲಿಂಗ್ ಇದೆ. ಸೊ ಎಂಟರ್ ಆದ ತಕ್ಷಣ ಸ್ಪೇಷಿಯಸ್ ಆಗಿರುವಂತ ಹಾಲ್ ಸಿಗುತ್ತೆ. ಹಾಲ್ ಪಕ್ಕದಲ್ಲಿ ವಿಂಡೋಸ್ ಇದೆ ವೆಂಟಿಲೇಷನ್ಗೆ ಅಂತ ಹೇಳ್ಬಿಟ್ಟು. ಈ ಕಡೆ ವೈಫೈಗೆಲ್ಲ ಕನೆಕ್ಷನ್ ಕೊಡಕ್ಕೆ ಅಂತ ಹೇಳಿ ಈ ಸ್ಪೇಸ್ ನ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೋರೇಜ್ಗೆ ಅಂತ ಹೇಳಿ ಯೂನಿಟ್ ಇದೆ. ಇದು TV ಯೂನಿಟ್. ಸೊ ಇಲ್ಲಿ ಕೂಡ ಸಾಕಷ್ಟು ಡ್ರಾಯರ್ಸ್ ನ ಕೊಟ್ಟಿದ್ದಾರೆ. ನೀವು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನ ಇಲ್ಲಿ ಸೇವ್ ಮಾಡ್ಕೋಬಹುದು. ಇದು ಪೂಜಾ ರೂಮ್ ಕೂಡ ಟೀಕ್ ವುಡ್ ಇಂದ ಮಾಡಿರೋದು, ಟಫ್ ಅಂಡ್ ಗ್ಲಾಸ್ ಜೊತೆ ಇದೆ ಕಾಂಬಿನೇಷನ್. ಸೊ ಇದು ಮಾಡರ್ನ್ ಕಿಚನ್ ಸ್ಪೇಸ್, ತುಂಬಾ ಬ್ಯೂಟಿಫುಲ್ ಆಗಿದೆ. ಕಿಚನ್ ಕಲರ್ಫುಲ್ ಆಗಿದೆ, ಎಲ್ಲ ಕಡೆನೂ ಲೈಟ್ಸ್ ಕೊಟ್ಟಿದ್ದಾರೆ. ಸೊ ಇದು ಹೈಡ್ರಾಲಿಕ್. ಸೊ ಇಲ್ಲಿ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಇದೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ವುಡನ್ ಡ್ರಾಯರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೀವು ಡ್ರೈ ಫ್ರೂಟ್ಸ್ ನ ವೆಜಿಟೇಬಲ್ಸ್ ನ ಸ್ಟೋರ್ ಮಾಡಕ್ಕೆ. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್. ಪಕ್ಕದಲ್ಲಿ ವಿಂಡೋ ಇದೆ. ಇದು ಕಿಚನ್ ಕ್ಯಾಬಿನೆಟ್. ಸೊ ನಾನೀಗ ನಿಂತ್ಕೊಂಡಿರೋಂಥ ಏರಿಯಾ ಇದು ಡೈನಿಂಗ್ ಏರಿಯಾ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಈ ಕಡೆ ಬೇಸಿನ್ಗೆ ಅಂತ ಹೇಳಿ ಒಂದು ಪಾಯಿಂಟ್ ನ ಕೊಟ್ಟಿದ್ದಾರೆ. ಸೊ ಈ ಸ್ಪೇಸ್ ನ ನೀವು ಟಾಯ್ಲೆಟ್ ಅಥವಾ ಬಾತ್ರೂಮ್ ಏನ್ ಬೇಕಾದ್ರೂ ನೀವು ಕನ್ವರ್ಟ್ ಮಾಡ್ಕೋಬಹುದು. ಸೊ ಇಲ್ಲೂ ಸ್ಟೋರೇಜ್ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ.
ಸೊ ಫಸ್ಟ್ ಫ್ಲೋರ್ನ ನೋಡಿದ್ವಿ, ಬನ್ನಿ ಸೆಕೆಂಡ್ ಫ್ಲೋರ್ನ ಕೂಡ ನೋಡ್ಕೊಂಡು ಬರೋಣ. ಸೊ ಇವಾಗ ನಾನು ಹೋಗ್ತಿದ್ದಂಗೆ ಈ ಲೈಟ್ಸ್ ಎಲ್ಲ ಕಾಣ್ತಿದೆ ಅಲ್ಲ ಕೆಳಗಡೆ, ಅದು ಸೆನ್ಸರ್ ಲೈಟ್ಸ್. ಸೊ ಆಟೋಮೆಟಿಕ್ ಆಗಿ ಅದು ಆನ್ ಆಗುತ್ತೆ ನೋಡಿ. ಸೊ ಎಂಟರ್ ಆದ ತಕ್ಷಣ ಇಲ್ಲಿ ಒಂದು ಟೇಬಲ್ ಇದೆ, ವರ್ಕ್ ಸ್ಟೇಷನ್ಗೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲ ಮಕ್ಕಳು ಇಲ್ಲಿ ಕೂತ್ಕೊಂಡು ಸ್ಟಡಿ ಎಲ್ಲ ಮಾಡ್ಬೋದು. ಸೊ 2 ರೂಮ್ ಸಿಗುತ್ತೆ ಸೆಕೆಂಡ್ ಫ್ಲೋರಲ್ಲಿ. ಸೊ ಇದು ಕಿಡ್ಸ್ ರೂಮ್ ಕೂಡ ಸ್ಪೇಷಿಯಸ್ ಆಗಿದೆ. ಪಕ್ಕದಲ್ಲಿ ವಿಂಡೋಸ್ ಇದೆ, ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಸೊ ಇದೆಲ್ಲ ಕಬರ್ಡ್ಸ್. ಪ್ರತಿಯೊಂದು ರೂಮಲ್ಲೂ ಕಾಟ್ನ ಇವರು ನಿಮ್ಗೆ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಬ್ಲಾಂಕೆಟ್ಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ ಅಂತ ಕೂಡ ಸ್ಪೇಸ್ ಇದೆ. ಸೊ ಇದು ಬಂದ್ಬಿಟ್ಟು ಅಟ್ಯಾಚ್ಡ್ ಬಾತ್ರೂಮ್. ಫಿಟ್ಟಿಂಗ್ಸ್ನ ನಿಮಗೆ ಯಾವ್ದು ಬೇಕೋ ಆ ಥರ ಮಾಡಿಕೊಡ್ತಾರೆ. ಸೊ ಈಗ ಎಂಟರ್ ಆಗ್ತಿರೋದು ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲಿ ಟಿವಿ ಯೂನಿಟ್ ಇದೆ, ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ, ಇಲ್ಲೆಲ್ಲ ಕಬರ್ಡ್ಸ್ ಇದೆ ಸ್ಟೋರ್ ಮಾಡೋಕ್ಕೆ ಅಂತ. ಸೊ ಇಲ್ಲಿ ಕೂಡ ಕಾಟ್ ಇದೆ. ಅಂಡ್ ಪಕ್ಕದಲ್ಲಿ ಇಲ್ಲಿ 2 ಸೈಡ್ ವಿಂಡೋಸ್ ಬರ್ತಿರೋದ್ರಿಂದ ಗಾಳಿ ತುಂಬಾ ಚೆನ್ನಾಗಿ ಬರ್ತಿದೆ ಮನೆಗೆ. POPನೂ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಈ ರೂಮ್ಗೆ ಬರ್ತಿರೋಂಥ ಅಟ್ಯಾಚ್ಡ್ ಬಾತ್ರೂಮ್. ಇಲ್ಲಿ ನೋಡಿ ಸೆನ್ಸರ್ ಲೈಟ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಸೊ ಈಗ ನಾವು 3rd ಫ್ಲೋರಲ್ಲಿ ಇದ್ದೀವಿ. ಸೊ 3rd ಫ್ಲೋರಲ್ಲಿ ಇದು ಫಸ್ಟ್ ರೂಮ್. ನಾನು ಆಗ್ಲೇ ಹೇಳ್ದಂಗೆ ಪ್ರತಿಯೊಂದು ರೂಮಲ್ಲೂ ಕಾಟ್ ಇದೆ ಆಲ್ರೆಡಿ. ಈ ಕಡೆ ವಿಂಡೋ ಇದೆ. ಈ ವಿಂಡೋ ಇಂದ ಏನ್ ಸ್ಪೆಷಲ್ ಅಂತ ಅಂದ್ರೆ ಮೇಲಿಂದ ಸ್ಕೈ ಲೈಟ್ ಬರುತ್ತೆ ಇಲ್ಲಿ. ಸೊ ನ್ಯಾಚುರಲ್ ಲೈಟ್ ಈ ರೂಮ್ಗೆ ಚೆನ್ನಾಗಿ ಬರುತ್ತೆ. ಇದು ಡ್ರೆಸ್ಸಿಂಗ್ ಮಿರರ್ ಅಂಡ್ ಪಕ್ಕದಲ್ಲಿ ಕಬರ್ಡ್ಸ್ ಇದೆ, ಟಿವಿ ಯೂನಿಟ್. ಈ ರೂಮ್ಗೆ ಬಂದಿರುವಂತ ಅಟ್ಯಾಚ್ಡ್ ಬಾತ್ರೂಮ್. ಸೊ ಇವಾಗ ನಾನು ಎಂಟರ್ ಆಗ್ತಿರೋದು ತುಂಬಾ ಇಂಟ್ರೆಸ್ಟಿಂಗ್ ಸ್ಪೇಸ್ ಮನೇಲಿ. ಸೊ ಇದು ಕಸ್ಟಮೈಸಬಲ್ ರೂಮ್, ತುಂಬಾ ಸ್ಪೇಷಿಯಸ್ ಆಗಿದೆ. ಇದನ್ನ ನೀವು ಪಾರ್ಟಿ ಹಾಲ್ ಆಗಾದ್ರೂ ಮಾಡ್ಕೋಬಹುದು, ಇಲ್ಲ ಅಂತ ಅಂದ್ರೆ ಹೋಮ್ ಥಿಯೇಟರ್ ಆಗಿ ಸೆಟಪ್ ಮಾಡ್ಕೋಬಹುದು. ಬೇಡ ಅಂತ ಅಂದ್ರೆ ನೀವು ಇದನ್ನ ರೂಮ್, ಜಿಮ್ ರೂಮ್ ಏನ್ ಬೇಕಾದ್ರೂ ಇದನ್ನ ಕಸ್ಟಮೈಸ್ ಮಾಡ್ಕೋಬಹುದು. ಸೊ ಅಲ್ಲಿ ಸ್ಪಾಟ್ ಲೈಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ರೂಮ್ಗೆ ಬರ್ತಿರೋ ಅಂತ ಇದು ಒಂದು ಅಟ್ಯಾಚ್ಡ್ ಬಾತ್ರೂಮ್. ಈ ಮನೇಲಿ ಎಲ್ಲ ಸ್ವಿಚ್ ಬೋರ್ಡ್ಸ್ ಲೀ ಗ್ರ್ಯಾಂಡ್ ಇಂದ ಮಾಡಿರೋದು. ಸೊ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ದಾರೆ ಮನೆಗೆ. ಸೊ ಇವಾಗ ಟೆರೆಸ್ಗೆ ಎಂಟರ್ ಆಗ್ತಿದೀವಿ. ಟೆರೆಸ್ಗೂ ಒಂದು ಗೇಟ್ ನ ಕೊಟ್ಟಿದ್ದಾರೆ. ಸೊ ಫುಲ್ ಕವರ್ ಆಗಿದೆ. 2 ಸೆಕ್ಷನ್ ಬರುತ್ತೆ ಟೆರೆಸ್ ಅಲ್ಲಿ. ಈ ಕಡೆ ನಿಮ್ಗೆ ವಾಷಿಂಗ್ ಮಷೀನ್ ಎಲ್ಲ ಸೆಟಪ್ ಮಾಡಕ್ಕೆ ಅಂತ ಸ್ಪೇಸ್ ಕೊಟ್ಟಿದ್ದಾರೆ. ನಾ ಹೇಳ್ತಿರೋಂಥ ಸ್ಕೈ ಲೈಟ್ ಇದೆ, ಇದೇ ನ್ಯಾಚುರಲ್ ಲೈಟ್ ಈ ಬೆಡ್ರೂಮ್ಗೆ ಸಿಗುತ್ತೆ. ಮೇಲೆ ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ಇದೆ. ಈ ಕಡೆ ಇರುವಂತ ಸೆಕ್ಷನ್ ಅಲ್ಲಿ ನೀವು ಬಟ್ಟೆನ ಎಲ್ಲ ಒಣ ಹಾಕುವುದು. ವೀಕ್ಷಕರೇ ನೋಡಿದ್ರಲ್ಲ, ನಾವು ನಿಮ್ಗೆ ಮತ್ತೊಂದು ಸುಂದರವಾದ ಪ್ರಾಪರ್ಟಿನ ತೋರಿಸ್ಕೊಟ್ಟಿದೀವಿ. ಸೊ ಈ ಪ್ರಾಪರ್ಟಿ ಲೊಕೇಶನ್ ಅಲ್ಲಿ ಅಂತ ಅನ್ಕೋತಿದ್ದೀರಾ? ಸೊ ಈ ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು 4th H ಬ್ಲಾಕ್ ರಾಘವೇಂದ್ರ ಲೇಔಟ್ ಅಲ್ಲಿ ಇರೋದು. ಪ್ರಾಪರ್ಟಿ ಸುತ್ತಮುತ್ತಲು ನಿಮ್ಗೆ ಸಾಕಷ್ಟು ಒಳ್ಳೆ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲದಕ್ಕೂ ನಿಮ್ಗೆ ಆಕ್ಸೆಸ್ ಇದೆ. ವಾಚಹಳ್ಳಿ ಮೆಟ್ರೋ ಸ್ಟೇಷನ್ ಇಲ್ಲಿಂದ ಹತ್ರ ಇದೆ. ಇನ್ನೊಂದು ಮೇನ್ ಪಾಯಿಂಟ್ ಏನಂತ ಹೇಳ್ಬೇಕು ಅಂದ್ರೆ, ಸೊ ಇಲ್ಲಿ ಹತ್ರದಲ್ಲಿ ವಾಕೇಬಲ್ ಅಲ್ಲಿ ನಿಮ್ಗೆ ಗುಬ್ಲಾಲ್ ಮೇನ್ ರೋಡ್ ಮತ್ತೆ 100 ಫೀಟ್ ಮೇನ್ ರೋಡ್ ಇಲ್ಲಿಂದ ತುಂಬಾ ಹತ್ರದಲ್ಲಿದೆ. ಸೊ ಈ ಪ್ರಾಪರ್ಟಿ ಲೊಕೇಶನ್ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ತಕ್ಷಣ ಕರೆ ಮಾಡಿ ಈ ಪ್ರಾಪರ್ಟಿನ ಯಾವುದೇ ಬ್ರೋಕರೇಜ್ ಕಮಿಷನ್ ಇಲ್ಲದೆ ನಿಮ್ದಾಗಿಸ್ಕೊಳ್ಳಿ.
ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ಧನ್ಯವಾದಗಳು.